ಅಲ್ಲ ಸರ್, ಇದು ಏನೈತಿ ಅಂದ್ರೆ ಈ ಸರ್ಕಾರ ಮೇನ್ ಫಾಲ್ಟ್. ಸರ್ಕಾರ ಇದು ಸರಿಯಾದಂತ ಒಂದು ವ್ಯವಸ್ಥೆ ಇಲ್ಲ, ಸರಿಯಾದಂತ ಒಂದು ಏನಿಲ್ಲ. ಇಲೆಕ್ಷನ್ ಬಂದಿಸ್ಲೆ ಹಾಕ್ರಿ ಓಟ್ ಆರ್ಸೋಕಾರ ಸರ್. ಇಲ್ಲಿ ಏನು ನಡೆದೈತಿ ಸಮಾಜದೊಳಗ, ಇಲ್ಲಿ ಏನ್ ಪಬ್ಲಿಕ್ ಯಾವ ರೀತಿ ಐತಿ, ಏನ್ ನಡೆದೈತಿ ಅಂತ ಒಬ್ರು ಸ್ಟಡಿ ಮಾಡ್ತಾ ಇಲ್ಲ. ಹಿಂಗಾಗಿ ಇದು ಈ ರೀತಿ ಈ ವ್ಯವಸ್ಥೆಗೆ ಬಂದ್ ನಿಂತೈತಿ ನಮ್ಮ ಈ ಒಂದು ರಾಜ್ಯ. ಇದಕ್ಕೆ ನಾವು ಏನ್ ಹೇಳ್ಬೇಕು ಅನ್ನೋದು ಒಂದು ವಿಚಿತ್ರ ಆಗ್ಬಿಟ್ಟ ಸರ್. ಏನ್ ಪ್ರತಿಯೊಂದು ಬೇರೆ ಪಕ್ಷದವ್ರು ಬರ್ತಾರ, ಅವ್ರೊಂದ್ ಮಾಡ್ತಾರೆ, ಇವ್ರೊಂದ್ ಮಾಡ್ತಾರೆ, ಅವ್ರೊಂದ್ ಪಕ್ಷ. ಈ ಪಕ್ಷದವ್ರು ಏನೈತಲ್ಲ, ನಮ್ಮ ಪಕ್ಷ ಉದ್ಧಾರ ಮಾಡ್ಬೇಕು, ನಮ್ಮ ಒಂದು ಹೋಟ್ ಬೆಳೆಸ್ಬೇಕು, ನಾವು ಹೋಟ್ ಜಕ್ಕೋಬೇಕು, ಹೆಂಗಾರ ಮಾಡಿ ಹೋಟ್ ಬ್ಯಾಂಕ್ ಮಾಡ್ಕೋಬೇಕು ಹೊರತು ಈ ಒಂದು ಜನಸಾಮಾನ್ಯರದ್ದು ಏನು ಒಂದು ಗೋಲ್ ಕೇಳೋರು ಯಾರಿಲ್ಲ ನೋಡ್ರಿ. ಅದಾರಿ ಸರ್, ಇದೇ ಒಂದು ಕಾರಣ, ಬೆಲೆ ಏರಿಕೆ ಆಗಾಕ ಇದೇ ಒಂದು ಕಾರಣ. ಎಲ್ಲ ಪಕ್ಷದವ್ರು ಅದಕ್ಕ ಏನೈತಿ, ಇದೊಂದು ಕೆಲವೊಂದು MLA ಗಳಿಗೆ ಏನೈತ, ಒಂದು CET ಎಕ್ಸಾಮ್ ಇಡ್ಬೇಕು. ಯಾವುದೋ ಒಂದು ಎಕ್ಸಾಮ್ ಈಗ ಏನ ಇಡ್ತಾರಲ್ಲ, ಈಗ MLA ಯಾವುದೋ MLA ಇಲೆಕ್ಷನ್ ನಿಲ್ಬೇಕಂದ್ರು ಸರಿಯಾದಂತ ಒಂದು ಮಾನ್ಯತೆ ಕೊಡ್ಬೇಕು, ಒಂದು CET ಇಡ್ಬೇಕು, ಪಾಸ್ ಆಗ್ಬೇಕು, ಅವಾಗ ಇಲೆಕ್ಷನ್ ಅವಾಗ ಅಲಾವ್ ಕೊಡ್ಬೇಕು. ಏನ್ ಯಾರ ಇರ್ಲಿ, ಒಬ್ಬ ದಾಡ್ಸಿ ಅದಾನಂದ್ರೆ MLA ಆಗ್ಬಿಡ್ತಾನ, ಹಣ ಬಲ ತೋಳ್ಬಲ ಇತ್ತಂದ್ರೆ MLA ಆಗ್ಬಿಡ್ತಾನ. ಅದಕ್ಕೆ ಜನಸಾಮಾನ್ಯ ಪ್ರಜಾಪ್ರಭುತ್ವಕ್ಕೆ ಏನ್ ಬೆಲೆ ಐತೆ ಬಿಡ್ರಿ, MLA ಆಗ್ಬಿಡ್ತಾರ. ಅದಕ್ಕೆ ಏನೈತೆ ಒಂದು ಉದಾಹರಣೆ, ಇದಕ್ಕೊಂದ್ ಬೇಕಲ್ಲ ಸರ್, ಎಕ್ಸಾಮ್ ಇಡ್ಬೇಕಂತೀರಿ? ಹೌದು ಸರ್. ಮತ್ತೊಂದ್ ಮಾಡಿದ್ರ ಸರಿಯಾದಂತ ಒಂದ್ ಯಾವ್ದೋ ಒಂದು ಒಳ್ಳೆ ಕ್ಯಾಂಡಿಡೇಟ್ ಆರ್ಚ್ ಬರ್ತಾರ, ಅಲ್ಲೇ ಒಂದು ಚಿಂತೆ ಮಾಡ್ತಿರ್ತಾನವ. ಅದಕ್ಕೆ ಸರ್ ಇದು ಈ ರೀತಿ ಒಂದು ವ್ಯವಸ್ಥೆ ಹೋಗ್ಬೇಕು, ಸರಿಯಾದಂತ ಒಂದು ವ್ಯವಸ್ಥೆ ಬರ್ಬೇಕಂತ. ಈ ಮತ್ತೆ ಈ ಪೆಟ್ರೋಲ್ ಡೀಸೆಲ್ ಇದು ಒಂದ ಸರಿಗೆ ಎಲ್ಲ ಗಗನಕ್ಕೆ ಏರಾಕತ್ತೆ ಸರ್. ಪ್ರತಿಯೊಂದು ಎಲ್ಲ ರೇಟ್ ಎಲ್ಲ ಏರಾಕತ್ತೆ ಸರ್. ಯಾರು ಮತ್ತು ಏನೈತ್ ಜನ ಅಂತಲ್ಲೇ ಓಟ್ ಹಾಕ್ತಾರ ಸರ್. ಅದಕ್ಕೆ ಏನ್ ಮಾಡ್ಬೇಕು, ಯಾರು ಏನು ಇದಕ್ಕೆ ನಮಗಂತೂ ಯಾವ ಒಂದು ವಿಚಿತ್ರ ಆಗ್ಬಿಡುತ್ತೆ ನೋಡಿ ಸರ್. ಸರಿಯಾದಂತ ಒಂದು ವ್ಯವಸ್ಥೆ ಇಲ್ಲ. ಏನಾಯ್ತು ಅಲ್ಲಿ ಮುಂದೆ ಏನಾಯ್ತು ಹೆಂಗ ಏನ್ ಅನ್ನೋದು ಒಂದು ಒಬ್ಬರು ವಿಚಾರ ಮಾಡ್ತಾ ಇಲ್ಲ. ಅದಕ್ಕೆ ಇದೊಂದು ಪ್ರಜಾಪ್ರಭುತ್ವದೊಳಗ ಒಂದು ಒಳ್ಳೆ ಒಂದು ಆಡಳಿತ ಬರ್ಬೇಕು, ಒಳ್ಳೆ ಒಂದು ಸುಧಾರಣೆ ಆಗ್ಬೇಕು. ಮುಂದೆ ಈ ಯಾವ್ದೋ ಹಂಗ ಒಂದು ಈ ಜನಸಾಮಾನ್ಯರಿಗೆ ಒಂದು ಹೊರೆ ಆಗ್ಲಂಗ ಒಂದು ಸರ್ಕಾರ ನೋಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಆಸೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.